ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ನಾನು ರಿತ್ವ್ಯಾರ್ ಪೂಜಾರಿ. ಇಂದು ನನಗೆ ಸಿಕ್ಕ ವಿಷಯದ ಕುರಿತು ಮಾತನಾಡಲು ಬಹಳ ಉತ್ಸುಕಳಾಗಿದ್ದೇನೆ. ನನ್ನ ಆದರ್ಶ ವ್ಯಕ್ತಿ. ಇಲ್ಲಿ ಒಬ್ಬರನ್ನು ಆಯ್ಕೆ ಮಾಡುವುದು ಬಹಳ ಕಷ್ಟಕರ ಸವಾಲಾಗಿತ್ತು. ಏಕೆಂದರೆ ನನ್ನ ತಂದೆ ತಾಯಿ, ಕುಟುಂಬ, ಗುರುಗಳು ಹೀಗೆ ಎಲ್ಲರೂ ನನಗೆ ಆದರ್ಶ ಪ್ರಿಯರೇ. ಅವರೆಲ್ಲರ ಪ್ರೇರಣೆಯು ನನ್ನ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದ ನಾನು ಇವರೆಲ್ಲರಿಗೂ ಪ್ರಥಮವಾಗಿ ವಂದಿಸುತ್ತಾ, ನನ್ನ ಮನಸ್ಸಿಗೆ ಸ್ಫೂರ್ತಿ ನೀಡಿದ ಭಾರತ ರತ್ನ, ಪದ್ಮವಿಭೂಷಣ ಹಾಗೂ ನಮ್ಮ ದೇಶದ 11ನೇ ರಾಷ್ಟ್ರಪತಿಯಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರನ್ನು ನನ್ನ ನೆಚ್ಚಿನ ಆದರ್ಶ ವ್ಯಕ್ತಿಯಾಗಿ ಆಯ್ಕೆ ಮಾಡಿಕೊಂಡಿದ್ದೇನೆ. ನಾನು 6ನೇ ತರಗತಿಯಲ್ಲಿ ಓದುತ್ತಿರುವಾಗ ನನ್ನ ಮೌಲ್ಯ ಶಿಕ್ಷಣದಲ್ಲಿ ತಮಿಳುನಾಡಿನ ರಾಮೇಶ್ವರಂನಲ್ಲಿನ ಒಬ್ಬ ಹಳ್ಳಿ ಹುಡುಗನ ಕತೆ ಇದ್ದಿತು. ಆ ಕಥೆಯಲ್ಲಿ ಆ ಬಡ ಹುಡುಗ ತನ್ನ ಶಿಕ್ಷಣದ ಹೊರೆ ತನ್ನ ತಂದೆಯ ಮೇಲೆ ಬಾರದಿರಲಿ ಎಂದು ಬಡ ತಂದೆಗೆ ಸಹಾಯ ಮಾಡಲು ಮುಂಜಾನೆ ಬೇಗ ಎದ್ದು ದಿನಪತ್ರಿಕೆಯನ್ನು ಮನೆ ಮನೆಗೆ ಹಂಚಿ, ನಂತರ ಶಾಲೆಗೆ ಹೋಗಿ ಅಭ್ಯಾಸ ಮಾಡಿ ಪುನಃ ಸಂಜೆ ತನ್ನ ತಂದೆಯ ಕೆಲಸದಲ್ಲಿ ಕೈಜೋಡಿಸುತ್ತಿದ್ದ. ಆತನಿಗೆ ಯಾವಾಗಲೂ ಆಕಾಶದೆಡೆಗೆ ಚಿಮ್ಮುವ ರಾಕೆಟ್ಗಳನ್ನು ಮತ್ತು ವಿಮಾನಗಳನ್ನು ನೋಡುತ್ತಾ ಅವುಗಳ ಬಗ್ಗೆ ವಿಶೇಷ ಕುತೂಹಲವನ್ನು ಹೊಂದಿದ್ದ. ಆತ ಬಡವನಾಗಿದ್ದರೂ ಕೂಡ ನಿದ್ರೆಯಲ್ಲಿ ಕಾಣುವುದು ಕನಸಲ್ಲ, ನಿದ್ದೆಗೆಡುವಂತೆ ಮಾಡುವುದಿದೆಯಲ್ಲ ಅದುವೇ ನಿಜವಾದ ಕನಸು ಎಂದು ನಂಬಿದ್ದ. ಆ ಮಹಾನ್ ಚೇತನ ಮುಂದೊಂದು ದಿನ ತನ್ನ ಸತತ ಪರಿಶ್ರಮದಿಂದಲೇ ವಿಜ್ಞಾನದ ವಿಭಾಗದಲ್ಲಿ ಅಪ್ರತಿಮನಾಗಿ ಮುನ್ನುಗ್ಗುತ್ತಾನೆ. ಅನೇಕ ಸಂದರ್ಭಗಳಲ್ಲಿ ವಿಫಲರಾದರೂ ಕೂಡ ಫೇಲ್ ಎಂದರೆ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಎಂದು ನಂಬಿದ್ದ ಇವರು ಹೆದರದೆ ಸೂರ್ಯನಂತೆ ಹೊಳೆಯುವ ಆಸೆ ಇದ್ದರೆ ಮೊದಲು ಸೂರ್ಯನಂತೆ ಹೊತ್ತಿ ಉರಿಯಬೇಕು ಎಂಬ ದೃಢ ವಿಶ್ವಾಸದಿಂದ ಮುನ್ನುಗ್ಗುತ್ತಾರೆ. ಹೀಗೆ ತನ್ನ ಶಿಕ್ಷಣವನ್ನು ಮುಂದುವರಿಸಿ ಮುಂದೊಂದು ದಿನ ವಿಜ್ಞಾನ ಜಗತ್ತಿನ ಮಹಾನ್ ಚೇತನವಾಗಿ ಹೊರಹೊಮ್ಮುತ್ತಾ SLV-3 ಸೇರಿದಂತೆ ಅನೇಕ ಉಪಗ್ರಹಗಳ ಯಶಸ್ವಿ ಉಡಾವಣೆಯ ನಾಯಕನಾಗುತ್ತಾನೆ. ಹೀಗೆ ದೊಡ್ಡ ದೊಡ್ಡ ಕನಸುಗಳ ಬೆನ್ನತ್ತಿ ನಿಷ್ಠೆ, ಸಮಯ ಪ್ರಜ್ಞೆಯನ್ನು ಬಂಡವಾಳವನ್ನಾಗಿಟ್ಟುಕೊಂಡು ಸಾಧನೆಯ ಶಿಖರವೇರಿ ಇಂದಿನ ಭಾರತದ ಕ್ಷಿಪಣಿ ಮನುಷ್ಯರೆಂದೆನಿಸಿಕೊಂಡಂತಹ ನನ್ನ ಈ ಕಥೆಯ ಆ ಪುಟ್ಟ ಹುಡುಗನೇ ಡಾಕ್ಟರ್ APJ ಅಬ್ದುಲ್ ಕಲಾಂ. ಅವರು ಎದುರಿಸಿದ ಸವಾಲುಗಳು ನಮಗೆ ಸ್ಫೂರ್ತಿ. ಅವರ ಮುನ್ನುಗ್ಗುವ ಛಲ ನಮ್ಮ ಸಾಧನೆಗೆ ಪ್ರೇರಣೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಇಂತಹ ಮಹಾನ್ ವ್ಯಕ್ತಿಯನ್ನು ಆದರ್ಶ ಪ್ರಿಯರನ್ನಾಗಿಟ್ಟುಕೊಂಡು ನಾವು ಕಂಡ ಕನಸನ್ನು ನನಸು ಮಾಡಿ ನಮ್ಮ ಹೆತ್ತವರಿಗೂ ಹಾಗೂ ದೇಶಕ್ಕೂ ಹೆಮ್ಮೆ ತರುವಂತಹ ಕೆಲಸ ಮಾಡೋಣ ಎನ್ನುತ್ತಾ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ, ಸಾಧನೆಗೆ ಶ್ರಮವೇ ದಾರಿ ಎಂಬ ಧ್ಯೇಯವಾಕ್ಯದೊಂದಿಗೆ ಡಾಕ್ಟರ್ ಕಲಾಂ ರವರು ಒಬ್ಬ ವ್ಯಕ್ತಿ ಮಾತ್ರವಲ್ಲ, ಅವರು ಒಂದು ಪ್ರೇರಣೆ ಎನ್ನುತ್ತಾ ನನ್ನ ಮಾತಿಗೆ ವಿರಾಮ ಇಡುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಋತ್ವಿ ಅವರೇ, ಸೊ ಮಾತುಗಳು ಮುಗೀತು. ಸೊ ನೇರವಾಗಿ ಈಗ ಜಡ್ಜಸ್ ಹತ್ತ ಕೇಳುವಂಥ ಸಮಯ. ಎಸ್ ಗ್ಲಾನಿಸ್ ಸರ್, ಸೊ ಋತ್ವಿ ಅವರ ಮಾತುಗಳು ಯಾವ ರೀತಿಯಲ್ಲಿತ್ತು ಸರ್? ಹಾಯ್ ಋತ್ವಿ. ಹಾಯ್ ಸರ್. ನಿಮ್ಮನ್ನು ನೋಡುವಾಗ ನಿಮ್ಮ ಭಾಷಣ, ಇವತ್ತಿನ ಭಾಷಣ ತುಂಬ ಕ್ಲೀನ್ ಮತ್ತು ನೀಟ್. ಓಕೆ, ಮಧ್ಯದಲ್ಲಿ ಸ್ವಲ್ಪ ಹಳಿ ತಪ್ಪಿತು. ಓಕೆ, ಪರವಾಗಿಲ್ಲ. ಆದರೂ ಕೂಡ ಒಂದು ದಾರಿಯಲ್ಲೇ ಇದ್ದರೆ ನೀವು ಹೇಗೆ ಅಂತೇಳಿದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಾಗೆ, ಮಾತು ಕಡಿಮೆ ಆದರೆ ತಲೆ ಚುರುಕು. ನಮ್ಮ ದೇಶದ ಒಂದು ಬಹುದೊಡ್ಡ ಆರ್ಥಿಕ ತಜ್ಞರಾಗಿ ಅವರೊಬ್ಬ ರಾಷ್ಟ್ರಪತಿಯ ಪ್ರಧಾನಮಂತ್ರಿಯ ರಾಷ್ಟ್ರಪತಿ. ಅಯ್ಯೋ, ಡಾಕ್ಟರ್ ಮನಮೋಹನ್ ಸಿಂಗ್. ಮನಮೋಹನ್ ಸಿಂಗ್. ಹಾಂ, ಮತ್ತೆ ನೀವು ಯಾರು ಅಂದ್ಕೊಂಡಿದ್ದು? APJ ಅಬ್ದುಲ್ ಕಲಾಂ ಎನ್ಸ್ಕೊಂಡು. ಅಯ್ಯಯ್ಯೋ, ಅದು ಪ್ರೆಸೆನ್ಸ್ ಆಫ್ ಮೈಂಡ್ ಬೇಕು ಇಲ್ಲಿ. ಓಕೆ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ವ್ಯಕ್ತಿತ್ವನೇ ಬೇರೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ವ್ಯಕ್ತಿತ್ವನೇ ಬೇರೆ. ಓಕೆ, ಈಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದರು, ಹೌದಲ್ವಾ? ಡಾಕ್ಟರ್ APJ ಅಬ್ದುಲ್ ಕಲಾಮಿಗೆ ಬರುವ, ನೀವು ಆಯ್ಕೆ ಮಾಡಿದಂಥ ಈ ಪರ್ಸನಾಲಿಟಿ ಹಿಂದಿನ ಸಂಚಿಕೆಯಲ್ಲಿ ಒಬ್ಬರು ಮಾಡಿದರು. ಅವರ ಸ್ಪೀಚಲ್ಲಿ ಏನೆಲ್ಲ ಕೊರತೆಗಳು ಇದ್ದವು ನೋಡಿ, ಅದು ನೀವು ಪೂರೈಸಿದ್ದೀರಿ. ಅವರು ಬಹುಶಃ ಸೆಲೆಕ್ಟ್ ಆಗಿದ್ದಾರೆ, ಈಗ ನೀವು ಪೂರೈಸಿದ್ದೀರಿ. ಈಗ ನಿಮಗೆ ಸೆಲೆಕ್ಟ್ ಮಾಡ್ತಾರಾ ಇಲ್ವಾ ಎಂಬ ನಿರ್ಣಯ ಈಗ ಯಾರು ಕೊಡ್ತಾರೆ ಹೇಳಿ?
ನಾನಾ? ಓ ಥ್ಯಾಂಕ್ ಯು ಸೋ ಮಚ್. ನನಗೇನೆ ಮಹಾಗುರುಗಳಾಗಿ ನೀವು ಪರಿಗಣಿಸಿದ್ದೀರಾ, ನಿಮಗೆ ಧನ್ಯವಾದಗಳು. ಆದರೆ ಮಹಾಗುರುಗಳ ಸ್ಥಾನ ಯಾವತ್ತು ಮಹಾಗುರುಗಳಿಗೇ ಲಭಿಸುತ್ತದೆ, ಅವರು ನಮ್ಮ ಆಲ್ವಿಂಗ್ ಸರ್ ಅವರು. ಓಕೆ, ಹಾಗೆ ನಿಮ್ಮ ಭಾಷಣ ಚೆನ್ನಾಗಿತ್ತು. ಹಳ್ಳಿ ತಪ್ಪದೇ ಹೋದಲ್ಲಿ ತುಂಬ ಸೊಗಸಾಗ್ತಿತ್ತು ನಿಜವಾಗ್ಲೂ. ಇಟ್ ವಾಸ್ ಎ ವೆರಿ ಕ್ಲೀನ್ ಆ್ಯಂಡ್ ನೀಟ್ ಸ್ಪೀಚ್. ಮೋಸ್ಟ್ಲಿ ನಿಮಗೆ ಜ್ವರ ಬಂದದ್ದು ಒಳ್ಳೆಯದಾಯ್ತೇನೋ, ಅಷ್ಟು ತಾಳ್ಮೆಯಿಂದ ಸೊಗಸಾಗಿ ಏನೂ ಅಡೆತಡೆ ಇಲ್ಲದೆ ಒಂದು ಸ್ಪೀಚ್ ಮಾಡಿದ್ದೀರಿ. ಇಂಥದೇ ಒಂದು ನಿಮ್ಮ ವಾಕ್ಚಾತುರ್ಯವನ್ನು ತೋರಿಸಿ, ಯಾಕೆಂದರೆ ಬೊಬ್ಬೆ ಹಾಕುವವರು ಮಾತ್ರ ಸ್ಪೀಕರ್ಸ್ ಅಲ್ಲ, ಸ್ಲೋ ಆಗಿ ಕಿವಿಗೆ ಮೃದುವಾಗಿ ಕೇಳಿಸಲು ಶ್ರಮ ಪಡುತ್ತಿರುವವರು ಕೂಡ ಒಬ್ಬರು ಸ್ಪೀಕರ್ಸ್ ಆಗಿರಬೇಕು. ನಮ್ಮ ಕೆಲಸಗಳು ಮಾತಾಡಬೇಕಾದ್ರೆ ನೀವು ಅದೊಂದು ಕೋಟ್ ಕೇಳಿದಾರಲ್ಲ, ಒಂದು ಕೋಟ್ ಇತ್ತು, ಡೋಂಟ್ ಮೇಕ್ ನಾಯ್ಸ್ ಬಿಫೋರ್ ಸಕ್ಸಸ್, ಲೆಟ್ ಯುವರ್ ಸಕ್ಸಸ್ ಬಿ ಯುವರ್ ನಾಯ್ಸ್ ಅಲ್ವಾ? ಹಾಗೆ APJ ಅಬ್ದುಲ್ ಕಲಾಂ ಅವರು ಮಾಡಿದ್ದು ಅದೇ ಕೆಲಸ. ಪೋಖ್ರಾನ್ ಟೆಸ್ಟ್ ಅಂತ ಕೇಳಿದ್ದೀರಾ? ಅದು ನಮ್ಮ ಭಾರತ ದೇಶ ಮಾಡಿದ ಅತ್ಯುನ್ನತ ಸಾಧನೆ. ಓಕೆ, ಪೋಖ್ರಾನ್ ಟೆಸ್ಟ್ ಬಗ್ಗೆ ನೋಡಿ, ನಿಮ್ಮ ಪಠ್ಯಪುಸ್ತಕದಲ್ಲಿ ಇರಲಿಕ್ಕಿಲ್ಲ, ಇದ್ದರೆ ನೀವು ಮರ್ತಿದ್ದರೆ ಅದು ನಿಮಗೆ ಹೊಣೆ. ಓಕೆ, APJ ಅಬ್ದುಲ್ ಕಲಾಂ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ, ಅಳವಡಿಸಿ ಓದಿ ಅವರಾಗೆ ಆಗಿರಿ. ಆಲ್ ದ ಬೆಸ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ನೇರವಾಗಿ ನಾವೀಗ ಆರತಿ ನಾಯಕ್ ಅವರ ಮಾತುಗಳನ್ನು ಕೇಳುವಂಥ ಸಮಯ. ಮೇಡಮ್, ಸೊ ಹೇಗನ್ನಿಸ್ತು ನಮ್ಮ ಋತ್ವಿಯವರ ಮಾತುಗಳು? ಹಲೋ ಋತ್ವಿ. ಹಾಯ್ ಮ್ಯಾಮ್. ಹಾಯ್. ಹೇಗನ್ನಿಸ್ತು ಸ್ಪೀಚ್? ಆಫ್ ಮೈಂಡ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ನೀಟಾಗಿ ಅದನ್ನು ತಗೊಂಡು ಹೋಗಿದ್ಯಾ. ಎಲ್ಲೋ ಒಂದು ಕಡೆಯಲ್ಲಿ ತಪ್ಪಿದಾಗ ಅಲ್ಲೇ ಅದನ್ನು ನೀಟಾಗಿ ಮ್ಯಾನೇಜ್ ಮಾಡಿಕೊಂಡು ಮುಂದೆ ಕಂಪ್ಲೀಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಿ. ಅದ್ಭುತವಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ವಿಷಯವನ್ನು ಕೂಡ ಆಳವಾದಂತಹ ಆ ವಿಚಾರಗಳನ್ನು ನಿನ್ನದೇ ವಾಕ್ಯಕ್ಕೆ ತಂದು ಅದನ್ನು. ಎಸ್, ಇದೀಗ ನೇರವಾಗಿ ಮಹಾಗುರುಗಳ ಹತ್ರ ತೀರ್ಪನ್ನು ಕೇಳುವಂಥ ಸಮಯ. ಅಲ್ವಿಂದಂತಿ ಸರ್, ಋತ್ವಿಯವರ ಮಾತುಗಳ ಬಗ್ಗೆ ತಮ್ಮ ಕಮೆಂಟ್ಸ್ ಏನು ಸರ್? ಋತ್ವಿ, ಹಾಂ ಸರ್. ನಿಮ್ಮ ಭಾಷಣದಲ್ಲಿ ಮೊದಲೇ ಹೇಳಿದ್ರಿ, ಭಾರತ ರತ್ನ, ಪದ್ಮವಿಭೂಷಣ, ರಾಷ್ಟ್ರಪತಿ, ಮಿಸೈಲ್ ಮ್ಯಾನ್ ಅಂತ ಹೇಳಿದರೆ ಭಾರಿ ಖುಷಿ ಆಗ್ತಿತ್ತು ನನಗೆ. ಅದು ಲಾಸ್ಟಿಗೆ ಹೇಳ. ಅದಲ್ಲ, ಫಸ್ಟಿನಲ್ಲಿ ನೀವು ಹೇಳಿದರೆ ಓಕೆ, ಮಿಸೈಲ್ ಮ್ಯಾನ್ ಅಂತೇಳಿ ಅವರಿಗೆ ಒಂದು ನಿಕ್ ನೇಮ್ ಇದೆ. ನಮ್ಮ ಗ್ಲಾನಿಸ್ ಸರನ್ನು ಇಲ್ಲಿ ಕರೀಲಿಕ್ಕೆ ಒಂದು ಉದ್ದೇಶ ಇತ್ತು. ಅದೇನು ಉದ್ದೇಶ ಅಂತ ಹೇಳಿದರೆ, ನೀವೆಲ್ಲ 5G ಜಮಾನದವರು, ನಾವೆಲ್ಲ ಏನು ಬ್ಲ್ಯಾಕ್ ಆ್ಯಂಡ್ ವೈಟ್ ಮೊಬೈಲ್ ಇರುವಾಗ ಹುಟ್ಟಿದ್ರು ಅಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮೊಬೈಲ್ ನೋಡಿದ್ದು ನಾವು ಬೆಳೆಯುವಾಗ. ಅದಕ್ಕಿಂತ ಮೊದಲು ನಾವೆಲ್ಲ ಏನು ರೇಡಿಯೋ ಮತ್ತು ಲ್ಯಾಂಡ್ಲೈನ್ ಇರುವಾಗ ಹುಟ್ಟಿದ್ರು. ನೀವು ಲ್ಯಾಂಡ್ಲೈನ್ ಇನ್ನು ಮ್ಯೂಸಿಯಮ್ನಲ್ಲಿ ನೋಡಬೇಕು. ಸೊ ಅವರನ್ನು ಯಾಕೆ ಕರ್ಕೊಂಡು ಬಂದಿದ್ದೇವೆ ಅಂತ ಹೇಳಿದರೆ, ಅವರು ಉತ್ತಮ ಸಾಹಿತಿ, ಕೊಂಕಣಿಯವರ ಆಯ್ಕೆ, ಉತ್ತಮ ಕವಿ. ಅವರ ಸಾಹಿತ್ಯ ಮತ್ತು ಅವರ ಕವಿತೆಯನ್ನು ನೋಡಿದರೆ ಅದು ಬಹಳ ಉತ್ಕೃಷ್ಟ ಮಟ್ಟದಲ್ಲಿ ಇದೆ ಈ ಪ್ರಾಯದಲ್ಲಿ. ಸೊ ಇಂಥವರು ಬೇಕು ನಮಗೆ. ಅದು ಎರಡು, ಸಾಹಿತ್ಯ ಮತ್ತು ಕವಿ ಆಗಬೇಕಾದ್ರೆ ಸಾಕಷ್ಟು ಗಮನಿಸಬೇಕು, ನೋಡುವುದಲ್ಲ. ವಿ ಮೇಯರ್ ವಾಚ್ ಆ್ಯಂಡ್ ಒಬ್ಸರ್ವ್ಗೆ ತುಂಬ ಡಿಫ್ರೆನ್ಸ್ ಇದೆ. ಸೊ ಅವರು ಒಬ್ಸರ್ವ್ ಮಾಡ್ತಾರೆ, ಅದು ಅವರ ಬರವಣಿಗೆಯಲ್ಲಿ ತರ್ತಾರೆ. ಅವರೊಬ್ಬ ರೋಲ್ ಮಾಡೆಲ್ ನಿಮ್ಮಂಥ 5G ಅವರಿಗೆ ಅಂಥೇಳಿ ನಾವು ಕರ್ಕೊಂಡು ತಂದದ್ದು. ಅವರ ವಿದ್ಯಾರ್ಥಿ ಜೀವನದಲ್ಲಿ SSLC, PUC, ಡಿಗ್ರಿ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಇದರಲ್ಲೆಲ್ಲ ಶ್ರೇಷ್ಠ ಸಾಧನೆ ಮಾಡಿದ್ದಾರೆ, ರ್ಯಾಂಕನ್ನು ಪಡೆದಿದ್ದಾರೆ. ಸೊ ಅವರು ತುಂಬ ಓದ್ತಾರೆ, ನೀವು ಕೂಡ ತುಂಬ ಓದಬೇಕು. ಓಕೆ, ಓದಿದರೆ ಮಾತ್ರ ಒಂದು 10 ಸೆಂಟೆನ್ಸ್ ಓದಿದರೆ 3 ಸೆಂಟೆನ್ಸ್ ಬರೀಬೋದು, 2 ಸೆಂಟೆನ್ಸ್ ಹೇಳ್ಬೋದು. ಭಾಳ ಚೆನ್ನಾಗಿ ಇದ್ದು ನೀನು ಯಾರನ್ನು ಬೇಕಾದರೂ ಇಂಪ್ರೆಸ್ ಮಾಡ್ತಿ, ಯಾಕಂದರೆ ಆ ಮುಗ್ಧತೆ ನಿನ್ನ ಮಾತಿನಲ್ಲಿ, ನಿನ್ನ ಕಣ್ಣಿನಲ್ಲಿ, ನಿನ್ನ ಮುಖದಲ್ಲಿ ಎದ್ದು ಕಾಣ್ತದೆ. ಒಳಗೆ ಏನೋ ನನಗೆ ಗೊತ್ತಿಲ್ಲ. ಭಾಳ ಚೆನ್ನಾಗಿ ಹೇಳಿದ್ದೀನಿ ನೀನು. ಭಾಷಣ ಒಳ್ಳೆಯದಾಗಿತ್ತು. ಸರ್ ಹೇಳಿದಾಗೆ ಮೊದಲಿನ ಎಪಿಸೋಡ್ನಲ್ಲಿ ಯಾರು ಪ್ರಯತ್ನ ಮಾಡಿದ್ದಾರೆ ಅವರು ಬಿಟ್ಟಂಥ ವಿಚಾರಗಳನ್ನೆಲ್ಲ ನೀವು ಇನ್ಕ್ಲೂಡ್ ಮಾಡಿದಿರಿ. ಇಂಥದ್ದು ಸ್ಪೀಚ್ ಬೇಕು ಅಬ್ದುಲ್ ಕಲಾಂರ ಬಗ್ಗೆ. ಸಾಕಷ್ಟು ನಡುವೆ 2 ಕಡೆಗಳಲ್ಲಿ ನೀನು ಸ್ವಲ್ಪ ಫಬಲ್ ಆದಿ. ನಿಂಗೆ ತುಂಬ ಟೈಮ್ ಇತ್ತು, ರಜೆ ಇತ್ತು. ಆಮೇಲೆ ನಿನ್ನ ರೆಕಾರ್ಡಿಂಗ್ ಆಗುವಾಗ, ನಿಮ್ಮ ಈ ಪ್ರೋಗ್ರಾಮ್ ರೆಕಾರ್ಡಿಂಗ್ ಆಗುವಾಗ ಅದರ ಮೊದಲು ನಿಮಗೆ ತುಂಬ ಟೈಮ್ ಇತ್ತು, ಮಾಡ್ಬೋದಿತ್ತು. ಏನೂ ತೊಂದರೆ ಇಲ್ಲ. ಸೊ ಭಾಳ ಒಳ್ಳೆಯ ಪ್ರಯತ್ನ, ಚೆಂದ ಕಾಣ್ತೀರಿ ನೀವು. ನಿಮಗೆ ಮೆಹಂದಿ ಸೂಟ್ ಆಗ್ತದೆ. ಥ್ಯಾಂಕ್ ಯು ಸರ್. ಯಾ, ಎಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಅಲ್ವಿಂದಂತಿ ಸರ್, ರಿತ್ವಿ ಅವರು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತಾರಾ ಅಥವಾ ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಾರಾ, ಹೇಗೆ?
ಎರಡು ಕಡೆಯಲ್ಲಿ ನೀವು ತಪ್ಪದೇ ಇದ್ದರೆ ನಿಮಗೆ ಕ್ಲೀನ್ ಶೀಟ್ ಕೊಡ್ತಿದ್ದೆ. ಸೊ ನಿಮ್ಮನ್ನು ಸದ್ಯಕ್ಕೆ ವೆಯ್ಟಿಂಗ್ ಲಿಸ್ಟ್ನಲ್ಲಿ ಇಡ್ತೇವೆ. ವೆಯ್ಟಿಂಗ್ ಲಿಸ್ಟ್ನಲ್ಲಿ ಯಾಕೆ ಇಡ್ತೇವೆ ಅಂತ ಹೇಳಿದರೆ, ನೀವು ಈ ಸ್ಪರ್ಧೆಯಿಂದ ಹೊರಗಲ್ಲ, ನಮಗೆ 16 ಮಂದಿಯನ್ನು ಸೆಲೆಕ್ಟ್ ಮಾಡಲಿಕ್ಕಿದೆ. ಸೊ ನೀವು ಸ್ವಲ್ಪ ನಿರೀಕ್ಷೆ ಮಾಡಬೇಕು. ಈ ರೌಂಡಿನ ಕೊನೆಯ ಎಪಿಸೋಡ್, ಈ ಎಪಿಸೋಡಲ್ಲ, ಈ ರೌಂಡಿನ ಕೊನೆಯ ಎಪಿಸೋಡ್ವರೆಗೆ ನೀವು ಪ್ರೋಗ್ರಾಮನ್ನು ನೋಡ್ತಾ ಇರಿ. ಮೇರಾ ನಂಬರ್ ಕಬ್ ಆಯೇಗ ಅಂತೇಳಿ, ಆಪ್ಕ ನಂಬರ್ ಆಯೇಗ, ಜರೂರ್ ಆಯೇಗ. ಸೊ ಅಲ್ಲಿವರೆಗೆ ಸ್ವಲ್ಪ ಎಂಜಾಯ್ ಮಾಡಿ ರಜೆಯನ್ನು, ನಮ್ಮ ಪ್ರೋಗ್ರಾಮ್ ನೋಡ್ತೀರಿ. ಸೊ ಸದ್ಯಕ್ಕೆ ನಿಮ್ಮನ್ನು ವೆಯ್ಟಿಂಗ್ನಲ್ಲಿ ಇಡ್ತೇವೆ. ಕೊನೆಯಲ್ಲಿ ನಿಮಗೆ ಶುಭ ಸುದ್ದಿ ಬರ್ಬೋದು. ಥ್ಯಾಂಕ್ ಯು ಸರ್. ಎಸ್ ಥ್ಯಾಂಕ್ ಯು ಸೊ ಮಚ್ ಋತ್ವಿ ಅವರೇ. ಬೇಸರ ಮಾಡಲಿಕ್ಕಿಲ್ಲ. ಸೊ ವೆಯ್ಟಿಂಗ್ ಲಿಸ್ಟ್ನಿಂದ ಸೆಲೆಕ್ಟ್ ಆದವರು ತುಂಬ ಜನ ಇದ್ದಾರೆ. ಸೊ ಆಲ್ ದ ಬೆಸ್ಟ್ ಆ್ಯಂಡ್ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು.